ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಡೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಈ ಡೂಪ್ಲೆಕ್ಸ್ ಮನೆ ಇರೋದು ಜೆ ಪಿ ನಗರ್ 9 ಫೇಸ್ 7th ಬ್ಲಾಕ್. ಇದೇ ಮನೆ ತೋರಿಸ್ತಾ ಇದ್ದೀನಲ್ಲ, ಅದೇ. ಇದು ನಮಗೆ ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಬರುತ್ತೆ. BDA 30/40 ನಾರ್ತ್ ಫೇಸ್ ಮೇನ್ ಡೋರ್ ಬರುತ್ತೆ. ಇದು ಡೂಪ್ಲೆಕ್ಸ್ ಆಗಿರುತ್ತೆ. ಇದು ನಮಗೆ ಕಾರ್ನರ್ ಆಗಿರೋದ್ರಿಂದ 40 ಫೀಟ್ ರಸ್ತೆ ಸಿಗುತ್ತೆ ಸೌತ್ ಫೇಸಲ್ಲಿ. ಹಾಗೆ ವೆಸ್ಟ್ ಫೇಸಲ್ಲಿ ಏನಿದೆಯಲ್ಲ 30 ಫೀಟ್ ರಸ್ತೆ ಸಿಗುತ್ತೆ. ವೆರಿ ಸ್ಪಾಶ್ ಏರಿಯಾ ಅಂತಲೇ ಹೇಳ್ಬೋದು, ಡಿಸೆಂಟ್ ಏರಿಯಾ. ಮನೆ ಅಕ್ಕಪಕ್ಕ ನೀವು ನೋಡ್ತಾ ಇದ್ದೀರಾ, ತುಂಬ ನೀಟಾಗಿದೆ. ಕಾರ್ನರ್ ಸೀಟು 1 and only. ಸುತ್ತಮುತ್ತ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ಅ ಸರ್ಕಲ್. ಮುಂದ್ಗಡೆ ನಮಗೆ ಪಾರ್ಕ್ ಬರುತ್ತೆ, ಅಲ್ಲಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಓಕೆ, ಆಮೇಲೆ ಇದು ಸೌತ್ ಫ್ರಂಟ್ ಎಲಿವೇಶನ್ ಈ ಥರ ಇರುತ್ತೆ. ಹಾಗೆ ನಮಗೆ ಇಲ್ಲಿ ವೆಸ್ಟ್ ಫೇಸ್ ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಇರುತ್ತೆ. ನಮಗೆ ಬಿಗ್ ಫಂಡ್ರೋಮ್ಯಾಕ್ಸ್ ಗೇಟ್ ಬರುತ್ತೆ. ಹಾಗೆ ಅಲ್ಲಿ ನಮಗೆ ವರ್ಕ್ ಏನಿದೆಯಲ್ಲ ಗಾರ್ಡನ್ ಟೈಪಲ್ಲಿ ಮಾಡಿಕೊಟ್ಟಿದ್ದಾರೆ. ದಿಸ್ ಈಸ್ ದ ವೆಸ್ಟ್ ಫೇಸ್ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ಇದು 30/40 BDA ಜೆ ಪಿ ನಗರ್ 9 ಫೇಸು. ಮನೆ ಮುಂದೆ ನೋಡ್ತಾ ಇದ್ದೀರಾ 30 ಫೀಟ್ ರಸ್ತೆ. ಆ ಕಡೆ ಬಂದು ನಮಗೆ 40 ಫೀಟ್ ರಸ್ತೆ ಇರುತ್ತೆ. ನಿಮಗೆ ಎಸ್ಪೆಷಲಿ ಅಲ್ಲಿ ನೇಮ್ ಬೋರ್ಡಿಗೆ ಸ್ಪೇಸ್ ಕೊಟ್ಟಿದ್ದಾರೆ, ಗಾರ್ಡನ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಹೊರಗಡೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆಯೋ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೈ ಗೇಜ್ ಮೆಟಲಿಂದು ಸ್ಲೈಡರ್ ಡೋರ್ ಇದು ಗೇಟ್ ಆಗಿರುತ್ತೆ. ಇನ್ನೂ ಹೊಸ ಬಿಲ್ಡಿಂಗು ಚಿಕ್ಕ ಪುಟ್ಟ ಕೆಲಸಗಳನ್ನು ಇನ್ನೂ ನಡೀತಾ ಇದೆ. ಲೈಕ್ ಪೇಂಟಿಂಗ್ ಇನ್ನೂ ಪೆಂಡಿಂಗ್, ಇದು ಲಾಸ್ಟ್ ಮುಗಿಯುತ್ತೆ. ಫುಲ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಪಾರ್ಕಿಂಗ್ ಸ್ಪೇಸಲ್ಲಿ ನಮಗೆ ಒಂದು ರೂಮ್ ಬರುತ್ತೆ, ಒಂದು ಲಿಫ್ಟ್ ಬರುತ್ತೆ. ಸಂಪಾಗಲಿ ಬೋರ್ವೆಲ್ ಆಗಲಿ ಎಲ್ಲ ಇಲ್ಲೇ ಇದೆ. ಫುಲ್ ಗ್ರೀನರಿ ಇರುವಂತಹ ಮನೆ. ಆಮೇಲೆ ಫುಲ್ ಫಿನ್ಸಿಂಗ್ ಆಗಿದೆ. ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಕಂಟ್ರೋಲ್ದೆಲ್ಲ ಅಲ್ಲಿ ಸಿಗುತ್ತೆ. ಆಮೇಲೆ ಇದು ಸ್ಲೈಡಿಂಗ್ ಗೇಟ್ ಆಗಿರುತ್ತೆ. ಓಕೆ, ಆಮೇಲೆ ನಮಗೆ ಇಲ್ಲೇ ಒಂದು ಲಿಫ್ಟ್ ಸಿಗುತ್ತೆ. ಫುಲ್ ಫಿನ್ಸಿಂಗ್ ಕವರ್ ಆಗಿದೆ. ಗ್ರೀನರಿ ನೋಡ್ತಾ ಇದ್ದೀರಾ, ಗಾರ್ಡನ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಈ ಥರ ಇದೆ. ಹಾಗೆ ನಮಗೆ ಇಲ್ಲಿ ಪಾರ್ಕಿಂಗಲ್ಲಿ ಒಂದು ಆಫೀಸ್ ರೂಮ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸಂಪ್ ಇದೆ. ಸಂಪ್ ಬಂದು 9000 ಆಲ್ಮೋಸ್ಟ್ ಇದೆ ಲೀಟರು. ಹಾಗೆ ಇಲ್ಲಿ ಬೋರ್ವೆಲ್ ಇದೆ, ಒಂದು ಬೋರ್ವೆಲ್ ಬರುತ್ತೆ. ಇಲ್ಲಿ ಪಾರ್ಕಿಂಗು ಈಸಿಯಾಗಿ ದೊಡ್ಡ ಕಾರ್ಗಳು 2 ನಿಲ್ಲಿಸ್ಕೋಬೋದು, 2 ವೀಲರ್ಗಳು ಎಲ್ಲ ನಿಲ್ಲಿಸ್ಕೋಬೋದು. ಹಾಗೆ ನಮಗೆ ಅಲ್ಲಿ ಶೂ ರ್ಯಾಕ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಚಪ್ಪಲ್ ಸ್ಟ್ಯಾಂಡು, ಶೂ ರ್ಯಾಕ್ ಏನಾದರೂ ಇದ್ದರೆ ಇಲ್ಲಿ ಇಟ್ಕೋಬೋದು. ದಿಸ್ ಈಸ್ ಸೆಟ್ ಬ್ಯಾಕ್. ಅಲ್ಲೂ ಲೈಟ್ ಇದೆ. ಕೂಲ್ POP ಫಾಲ್ ಸೀಲಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಇರೋದು ಇಲ್ಲಿ. ಬನ್ನಿ, ಹಾಗೆ ಇಲ್ಲಿ ಒಂದು ರೂಮ್ ಇದೆ, ರೂಮ್ನ ತೋರಿಸ್ಕೊಡ್ತೀನಿ. ಇದು ನೀವು ಆಫೀಸ್ ರೂಮ್ ಥರ ಮಾಡ್ಕೋಬೋದು ಬೇಕಾದರೆ. ಇಲ್ಲೂ ಕೂಡ ನಿಮಗೆ ಓವರ್ ಹೆಡ್ ವಾರ್ಡ್ರೋಬರು ಮತ್ತು ಓಪನ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ಒಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ. ಈ ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಥರ ಬರುತ್ತೆ ಇಲ್ಲಿ ಹಿಂದ್ಗಡೆ. ಈ ಮನೆಯ ಕೆಲಸ ನೋಡಬೇಕು ಅಂದರೆ, ಎಕ್ಸ್ಟ್ರಾರ್ಡಿನರಿ ವರ್ಕ್ ನೋಡಬೇಕು ಅನ್ನೋ ಹಾಗಿದ್ರೆ ಹಾಗೆ ಈ ವಿಡಿಯೋದಲ್ಲಿರಿ. ಮೇಲ್ಗಡೆ ಅದ್ಭುತವಾದ ಕೆಲಸ ಆಗಿರುವಂತಹ ಮನೆನ ತೋರಿಸ್ತೀನಿ. ಓಕೆ, ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು. ಬನ್ನಿ ಈಗ ಫಸ್ಟ್ ಫ್ಲೋರಲ್ಲಿ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಯಾವುದು ಹೇಗೆ ಏನು ಮಾಡಿಕೊಟ್ಟಿದ್ದಾರೆ ತೋರಿಸ್ಕೊಡ್ತೀನಿ. ಇನ್ನೊಮ್ಮೆ ಪಾರ್ಕಿಂಗ್ ನೋಟ ಈ ಥರ. ಓಕೆ, ಇಲ್ಲಿ ನಮಗೆ 4.5 ಫೀಟ್ 4.5 ಅಡಿ ಅಗಲವಾದ ಮೆಟ್ಟಿಲುಗಳನ್ನು ಕೊಟ್ಟಿದ್ದಾರೆ, ಸ್ಟೇರ್ ಕೇಸ್ನ ಕೊಟ್ಟಿದ್ದಾರೆ. ಹಾಗೆ POP ಫಾಲ್ ಸೀಲಿಂಗ್ ವುಡನ್ ಪ್ಯಾಟರ್ನ್ ಇರುವಂತಹ ಪೇಂಟಿಂಗ್ ಜಾಬ್ ಮಾಡಿ ಕೊಟ್ಟಿದ್ದಾರೆ. SS ರೇಲಿಂಗ್ಸು ನಿಮಗೆ ಇದು ಆರ್ಟಿಫಿಷಿಯಲ್ ಅಲ್ಲ, ಇದು ನ್ಯಾಚುರಲ್ ಒರಿಜಿನಲ್ ಗಿಡಗಳಾಗಿರುತ್ತೆ. ಎಲ್ಲಿ ಬೇಕಲ್ಲಿ ನೋಡ್ತಿದ್ರಲ್ಲ, ಇದು ಫುಲ್ ಫಿನ್ಸಿಂಗ್ MS ಗೇಟಿಂದ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಜಾರಿಯ ಟೈಲ್ಸಿಂದ ಮಾಡಿರುವಂತಹ ವಾಲ್ ಕ್ಲೈಂಡಿಂಗ್ ಸಿಗುತ್ತೆ. ಇದು ಟೀಕ್ವುಡ್, ಪ್ಯೂರ್ ಟೀಕ್ವುಡ್ಡಲ್ಲಿ ಮಾಡಿರುವಂತಹ ವಾಸ್ಕಲೈನ್ ಮೇನ್ ಡೋರ್ ಆಗಿರುತ್ತೆ. ಓಕೆ, ಹಾಗೆ
ಮೇಲಿಂದ ಕೆಳಗಡೆ ಲುಕ್ ನೋಡಿದರೆ ಈ ಥರ ಕಾಣಿಸುತ್ತೆ. ಹೈ ಗೇಜ್ ಮೆಟಲ್ ಇರುವಂತಹ ರೇಲಿಂಗ್ಸ್ನ ಕೊಟ್ಟಿದ್ದಾರೆ ವಿತ್ ಲೇಸರ್ ಕಟ್ಟಿಂಗಲ್ಲಿರುವಂಥದ್ದು. ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಮನೆ ಒಳಗಡೆ ಹೋಗೋಣ. ಎಸ್, ಇದು 30/40 ಹೇಳ್ದ ಹಾಗೇ ಡ್ಯೂಪ್ಲೆಕ್ಸ್ ಮನೆ ಆಗಿರುತ್ತೆ. ಎಸ್ ಫಸ್ಟ್ ಓಪನಿಂಗ್ ಡೋರ್ ಅಪೋಸಿಟ್ ನಮ್ಗೆ ಲಿಫ್ಟ್ ಬರುತ್ತೆ, ಹಾಗೆ ವೆಲ್ಕಮ್ ಬೋರ್ಡ್ ಬರುತ್ತೆ. ರೈಟ್ ಸೈಡಿಗೆ ಬಿಗ್ ಹಾಲ್. ಲೈಟ್ ವರ್ಕ್ ಎಲ್ಲ ನೋಡ್ತಾ ಇದ್ದೀರಾ, ವೈಟ್ ಆ್ಯಂಡ್ ಗೋಲ್ಡನ್ ವಾರ್ಮ್ ಲೈಟ್ ಅಂತ ಹೇಳ್ಬೋದು. ಸಖತ್ತಾಗಿ ಲುಕ್ ಕಾಣಿಸ್ತಾ ಇದೆ. ಫ್ಲೋರ್ ಬಂದು ನಮಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ. ಹಾಗೆ POP ಫಾಲ್ಸ್ ಸಜಿಲ್ ಜೊತೆಗೆ ಲಕ್ಸುರಿ ಫೀಲಿಂಗ್ ಆಗುವಂತಹ ಫ್ಯಾನ್ಗಳು, ಝೂಮರ್ಗಳು ಸಖತ್ತಾಗಿ ಕೊಟ್ಟಿದ್ದಾರೆ. ಇದು ಬಿಗ್ ಹಾಲಲ್ಲಿ ಬಿಗ್ ವಿಂಡೋಗಳು ಬರುತ್ತೆ. 2 ಟೀಕ್ ವುಡ್ಡಲ್ಲಿ ಮಾಡಿರುವಂತಹದ್ದು. TV ಯೂನಿಟ್ ನೋಡ್ತಾ ಇದ್ದೀರಾ, ಚಿಂದೆ. ನೆಕ್ಸ್ಟ್ ಲೆವೆಲ್ ವರ್ಕು. ಓಕೆ, ನಮಗೆ ಇಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ. ಹಾಗೆ ಇಲ್ಲಿ ಆಪೋಸಿಟ್ ಕಿಚನ್ ರೂಮ್ ಬರುತ್ತೆ, ತೋರಿಸ್ಕೊಡ್ತೀನಿ. ಬಿಗ್ ಮೇನ್ ಡೋರ್ ಬರುತ್ತೆ. ಹಾಗೆ ಇಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿರುವಂತಹ ವಾಲ್ಪೇಪರ್ ಪೇಂಟ್ ಕೊಟ್ಟಿದ್ದಾರೆ, ವಿತ್ ಶೀಟ್ ವರ್ಕ್ ಮಾಡಿದ್ದಾರೆ. ಸಾಕಾಗಿದೆ ಇದು. ಓಕೆ, ಡೀಸೆಂಟ್ ಆಗಿದೆ, ಓವರ್ ಏನೂ ಇಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ ವರ್ಕ್ ಆಗಲಿ, ಫಿನಿಶಿಂಗ್ ಇವ್ರದ್ದು ನೋಡಿ, ಕ್ವಾಲಿಟಿ ಸೂಪರ್. ಹಾಗೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಓಕೆ, ಇಲ್ಲಿ ನಮಗೆ ಕಿಚನ್ ರೂಮ್ಗೆ ಹೋಗೋದಕ್ಕೆ ನೋಡಿ ಸ್ಟ್ರಿಪ್ ಲೈಟಲ್ಲಿ ಮಾಡಿರುವಂತಹ ಆರ್ಚ್ ವಿತ್ ವುಡ್ ವರ್ಕಲ್ಲಿ ಮಾಡಿರುವಂತಹದ್ದು. ಚಿಕ್ಕ ಪಾಯಿಂಟ್ಗಳನ್ನು ಇವ್ರದ್ದು ನೋಟಿಸ್ ಮಾಡಿ ಕ್ವಾಲಿಟಿನ ಸಾಕಾಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ತೋರಿಸಿದ ಹಾಗೆ ಲಿಫ್ಟ್ ಎಲ್ಲ ಬರುತ್ತೆ, ಎಂಟ್ರಿ. ಓಕೆ, ಇಲ್ಲಿ ಕಿಚನ್ ರೂಮ್ ತೋರಿಸ್ತೀನಿ. ಫಸ್ಟ್ ಒಂದೊಂದೇ ಕವರ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಇಲ್ಲಿ ದೇವ್ರ ಮನೆ ಫುಲ್ ಗ್ಲಾಸಲ್ಲಿ ವರ್ಕ್ ಆಗಿರುವಂಥದ್ದು. ವಿಂಡೋ ಬೆಳಕು ಎಲ್ಲ ಕಡೆ ಬೆಳಕು ಇದೆ. ಕಾರ್ನರ್ ಸೆಟ್ ಇರೋದ್ರಿಂದ ಇಲ್ಲಿ ಡೈನಿಂಗ್ ಹಾಲ್ ಮಾಡ್ಕೋಬೋದು. ಹಾಗೆ ಇಲ್ಲಿ ದೇವ್ರ ಮನೆ ಇದೆ, 2 ವಿಂಡೋಗಳಿದೆ. ಹಾಗೆ ಇಲ್ಲಿ ನಮಗೆ ಕ್ರ್ಯಾಕರಿ ಯೂನಿಟ್ ಇದೆ. ಲೈಕ್ ಈ ಥರ ಲುಕ್ ಕಾಣಿಸುತ್ತೆ. ಕಿಚನ್ ರೂಮ್ ತೋರಿಸೋಕ್ಕಿಂತ ಮುಂಚೆ ನಾನು ನಿಮಗೆ ದೇವ್ರ ಮನೆನ ತೋರಿಸ್ಬಿಡ್ತೀನಿ. ದೇವ್ರ ಮನೆ ಟಫ್ ಅಂಡ್ ಗ್ಲಾಸಲ್ಲಿ ಮಾಡಿರುವಂತಹದ್ದು. ಆಮೇಲೆ ಸ್ಪೆಷಲ್ ಏನನ್ನೋ ಅಂದರೆ ಟಾಪ್ ಟು ಬಾಟಮ್ ಸ್ಕೈಲೈಟು ಇದಕ್ಕೆ ಸಪ್ರೇಟಾಗಿ ಬಿಟ್ಬಿಟ್ಟಿದ್ದಾರೆ. ಸೂರ್ಯನ ಬೆಳಕುಗಳು ಏನಿದೆಯಲ್ಲ ಡೈರೆಕ್ಟಾಗಿ ದೇವ್ರ ಮನೆಗೆ ಬಂದು ಬೀಳೋ ಥರ. ಈ ಮನೆಯಲ್ಲಿ ಸಖತ್ ಹೈಲೈಟ್ ಅಂತಂದರೆ ದೇವ್ರ ಮನೆ ನೋಡ್ತಾ ಇದ್ದೀರಾ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಫುಲ್ ಟಾಪ್ವರೆಗೂ ಓಪನ್ ಇದೆ, ಸಖತ್ತಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆ ತೋರಿಸ್ಕೊಡ್ತೀನಿ. ಇದು ದೇವ್ರ ಮನೆ ಆಯಿತು. ಹಾಗೆ ಇಲ್ಲಿ ನಾನು ನಿಂತಿರುವ ಸ್ಥಳ ಬಂದು ಡೈನಿಂಗ್ ಹಾಲ್ ಆಯಿತು, ಕ್ರ್ಯಾಕರಿ ಯೂನಿಟ್ ಆಯಿತು. ಇವಾಗ ಕಿಚನ್ ಹಾಲ್ ತೋರಿಸ್ತೀನಿ, ಕಿಚನ್ ರೂಮ್ನ ತೋರಿಸ್ತೀನಿ. ಇಲ್ಲಿ ಫ್ರಿಜ್ ಏನಾದರೂ ಇಟ್ಕೋಬೋದು. ಅಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಕೌಂಟರು ಅದೆಲ್ಲ ನಿಮಗೆ ಕ್ವಾರ್ಟ್ಸ್ ಬರುತ್ತೆ. ಇದು ಅಕ್ರಾಲಿಕ್ ಶೀಟು, ಸ್ಲೈಡಿಂಗ್ ಎಲ್ಲ ಏನಿದೆಯಲ್ಲ ಸ್ಮೂತಾಗಿ ವರ್ಕ್ ಆಗ್ತಾ ಇದ್ದಾವೆ. ಲೈಟಿಂಗ್ಗಳೆಲ್ಲ ನೋಡ್ತಿದ್ದೀರಾ, ಫ್ಯಾನು ಎಲ್ಲ ಫಿಟ್ಟಿಂಗಲ್ಲಿ ಇರುವಂಥದ್ದು. ಚಿಕ್ಕ ಪುಟ್ಟ ಕೆಲಸ ಇನ್ನೂ ಪೆಂಡಿಂಗಲ್ಲಿದೆ, ಅಂದರೆ ಲಿಫ್ಟು ವರ್ಕ್ ಇನ್ನೂ ನಡೀತಾ ಇದೆ. ಅದು ಬಿಟ್ಟರೆ A to Z ವರ್ಕ್ ಆಗಿ ಹೋಗಿದೆ ಆಲ್ರೆಡಿ. ರೈಟ್, ಓಹೋ ಸೂಪರ್. ಮತ್ತೊಮ್ಮೆ ನೋಡ್ತಾ ಇದ್ದೀರಾ, ಇದೆಲ್ಲ ಕಾರ್ಡ್ಸಲ್ಲಿ ಅಕ್ರಾಲಿಕ್ ಶೀಟ್ ಇರುವಂಥ ಸ್ಲೈಡಿಂಗ್ ಏನಿದೆಯಲ್ಲ ಎಲ್ಲ ಸಾಫ್ಟು ಡ್ರಾಯರ್ಗಳು, ಚಿಮ್ನಿ ಪಾಯಿಂಟು, ಅಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಬ್ರೇಕ್ಫಾಸ್ಟ್ ಕೌಂಟರು, ಈ ಥರ ಲುಕ್ ಬರುತ್ತೆ ಗೆಳೆಯರೆ. ಇವಾಗ ಇಲ್ಲಿ ಯುಟಿಲಿಟಿ ಇದೆ, ಯುಟಿಲಿಟಿನೂ ನೋಡ್ಬೋದು ನೀವು. ಈ ಥರ ಬಿಗ್ ಆಗಿದೆ, 4 ಫೀಟ್ ಅಗಲವಾಗಿದೆ, ಲೈಕ್ ಈ ಥರ. ಆಮೇಲೆ ಡೋರ್ ಹಿಂದ್ಗಡೆ ನಮಗೆ UPS ಪಾಯಿಂಟ್ನ ಇಲ್ಲಿ ಕೊಟ್ಟಿದ್ದಾರೆ ಇವರು ಸೂಪರಾಗಿ.
ಎಷ್ಟು ದೊಡ್ಡ ಸ್ಪೇಸ್ ಇದೆ ನೋಡಿ. ಇಲ್ಲಿ ಸ್ಟೇರ್ ಕೇಸ್ ಬರುತ್ತಲ್ಲ, ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟ್ ಕೊಟ್ಟಿದ್ದಾರೆ. ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಂದರೆ ಸ್ಟೋರೇಜ್ ಥರ ಇದೆ. ಕಾರ್ನರು ಬೆಳಕು ಸಕಲ ಬರುತ್ತೆ. ಓಕೆ, ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇಷ್ಟು ನೋಡಿದ್ದೀರಾ. ಬೆಡ್ರೂಮ್ಗಳು ನೋಡೋಣ ಬನ್ನಿ ಇವ್ರದ್ದು ಹೇಗಿದೆ ಅಂತ. ನೆಕ್ಸ್ಟ್ ವರ್ಕ್ ಬನ್ನಿ ಹೋಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ಇದಕ್ಕಿಂತ ಒಳ್ಳೆ ಮನೆಗಳು ಕೊಡ್ತೀನಿ, ಬಟ್ ಇದು ಎಲ್ಲಕ್ಕಿಂತ ಅದ್ಭುತವಾದ ಮನೆ. ನನ್ನ ಲಿಸ್ಟಲ್ಲೇ ಹೈ ಲಿಸ್ಟ್ ಆಗಿರುವಂಥ ಮನೆ ಇದು. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರು. ಬೆಡ್ರೂಮ್ಗಳಿದೆ. ಇಲ್ಲಿ ನಿಮಗೆ ಅಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಹಾಗೆ ಅಲ್ಲಿ ಸೋಫಾ ಕೊಟ್ಟಿದ್ದಾರೆ. ಅಲ್ಲಿ ಬುಕ್ಗಳು ಇಡೋದಕ್ಕೆ ಅಥವಾ ಏನಾದರೂ ನಿಮ್ಮ ವಸ್ತುಗಳು ಹೈಲೈಟ್ ಇಡೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಸ್ಟ್ರಿಪ್ ಲೈಟ್ ನೋಡ್ತಾ ಇದ್ದೀರಾ, POP ಫಾಲ್ ಸೀಲಿಂಗ್ ಜೊತೆಗೆ. ಹಾಗೆ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗು. ಇದು ಚಿಲ್ಡ್ರನ್ ಬೆಡ್ರೂಮು, ಇದು ಮಾಸ್ಟರ್ ಬೆಡ್ರೂಮು. ಈ ಥರ ಬರುತ್ತೆ. ಹಾಗೆ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಲಿಫ್ಟ್ ಬರುತ್ತೆ. ಈ ಥರ ಲುಕ್ ಅನಿಸುತ್ತೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಬಿಡ್ತೀನಿ. ಮಾಸ್ಟರ್ ಬೆಡ್ರೂಮ್ನ ನೋಡ್ತಾ ಇದ್ದೀರಾ ಗೆಳೆಯರೆ. ವಿತ್ ಕಾಟ್ ಜೊತೆಗೆ ಗೋಲ್ಡನ್ ವರ್ಕ್ ಆಗಿದೆ. ಇಲ್ಲಿ ಆ ವೈಟ್ಗೂ ಗೋಲ್ಡ್ ಕಾಂಬಿನೇಷನ್ಗೂ ಸ್ವರ್ಗದಂತ ಕಾಣಿಸ್ತಾ ಇದೆ. ಹಾಗೆ ಸ್ಟ್ರಿಪ್ ಲೈಟ್ಗಳು ನೋಡ್ತಾ ಇದ್ದೀರಾ. ಇದು ಮಾಸ್ಟರ್ ಬೆಡ್ರೂಮು. ಡ್ರೆಸ್ಸಿಂಗ್ ಟೇಬಲ್ ಇದೆ, ವಿಂಡೋ ಇದೆ, ಮೂವಬಲ್ ಇದೆ, ಕಾಟ್ ಇದೆ. ಅದಕ್ಕೆ ಇದು ಟಚ್ ಆ್ಯಂಡ್ ಫೀಲ್ ಅಂತಾರಲ್ಲ, ಆ ಥರ ಮನೆ ಇದು. ನೋಡಿದರೆ ಗೊತ್ತಾಗಲ್ಲ, ಡೈರೆಕ್ಟಾಗಿ ಬಂದು ನೋಡಿ ಮುಟ್ತೀವಲ್ಲ, ಆ ಫೀಲಿಂಗೇ ಬೇರೆ ಇರುತ್ತೆ. ಓಕೆ, TV ಕ್ಯಾಬಿನೆಟ್ ಇದೆ. ಹಾಗೆ ಇಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ತೋರಿಸ್ಬಿಡ್ತೀನಿ. ಓಕೆ, ಇಲ್ಲಿ 2 ಪಾರ್ಟೇಷನ್ ಮಾಡಿದ್ದಾರೆ. ಒಂದು ಡ್ರೈ ಆ್ಯಂಡ್ ವೆಟ್ ಥರ. ಹಾಗೆ ವೆಂಟಿಲೇಷನು. ಬಿಗ್ 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 ಬಾತ್ರೂಮ್ ಚೆನ್ನಾಗಿದೆ. ಎಸ್, ಹಾಗೆ ಇಲ್ಲಿದ್ದ ಬಾಲ್ಕನಿ ಬರುತ್ತೆ. ಡ್ರಾಯರ್ಗಳೆಲ್ಲ ನೋಡ್ತಾ ಇದ್ದೀರಾ, ವಾರ್ಡ್ರೋಬ್ಗಳೆಲ್ಲ ನೆಕ್ಸ್ಟ್ ಲೆವೆಲ್ ಮನೆ. ಹಾಗೆ ನಮಗೆ ಇಲ್ಲಿ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಬಾಲ್ಕನಿ ಇದೆ, ಬಾಲ್ಕನಿ ತೋರಿಸ್ಕೊಡ್ತೀನಿ. ಮನೆಗಳ ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದೀರಾ. ಇದು 40 ಫೀಟ್ ರಸ್ತೆ, ಕಾರ್ನರು. ಓಕೆನಾ. ಇದು ಮೊದಲನೆಯ ಬೆಡ್ರೂಮು ಈ ಮನೆದು. ಈ ಥರ ಆಗಿರುತ್ತೆ. ಒಳಗಡೆ ಎಲ್ಲ ಲೈಟಿಂಗ್ ಇದೆ. ಓಕೆ, ಓಪನ್ ಮಾಡಿದ ತಕ್ಷಣ ಲೈಟಿಂಗ್ ಆನ್ ಆಗುತ್ತೆ. ಸೂಪರ್. ನೆಕ್ಸ್ಟ್ ಲೆವೆಲ್ ವರ್ಗು, ನೋ ವರ್ಡ್ಸ್. ಇದೆಲ್ಲ ನೋಡಿಬಿಟ್ಟು ನಾನು ಏನೇನೋ ಮಾತಾಡ್ತಾ ಇದ್ದೀನಿ ನನಗೆ ಅನ್ನಿಸ್ತಾ ಇದೆ. ಆ ಲೆವೆಲಲ್ಲಿದೆ ಮನೆ. ಇದು ಚಿಲ್ಡ್ರನ್ ಬೆಡ್ರೂಮು. ಚಿಲ್ಡ್ರನ್ ಬೆಡ್ರೂಮ್ ಕೂಡ ಮಾಸ್ಟರ್ ಬೆಡ್ರೂಮ್ಗಿಂತ ಕಡಿಮೆ ಏನಿಲ್ಲ. ಸಖತ್ತಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಂದು ರೂಮ್ಗೂ ಕಾಟ್ ಕೊಟ್ಟಿದ್ದಾರೆ. ಲೈಟಿಂಗ್ ಜಾಬ್ ಆಗಲಿ, ಇಂಟೀರಿಯರ್ ವರ್ಕ್ ಆಗಲಿ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ ಬೆಡ್ರೂಮು. TV ಯೂನಿಟು, ಹಾಗೆ ವಾರ್ಡ್ರೋಬರ್ಗಳು, ಸ್ಲೈಡಿಂಗು, ಹಾಗೆ ಬಿಗ್ ಕಾಟ್ ಬರುತ್ತೆ, ಕುಷನ್ ಸಮೇತ. ಗೋಲ್ಡನ್ ಬಾರ್ಡರ್ ಇರುವಂಥದ್ದು. ಆಮೇಲೆ ನಮಗೆ ಅಲ್ಲಿ ಸ್ವಲ್ಪ ಸ್ಪೇಸ್, ರಿಲ್ಯಾಕ್ಸ್ ಸ್ಪೇಸ್ ಸಿಗುತ್ತೆ ಅಲ್ಲಿ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ಲು ಸೂಪರ್. ಇದು ಚಿಲ್ಡ್ರನ್ ಬೆಡ್ರೂಮು. ಹಾಗೆ ಚಿಲ್ಡ್ರನ್ ಬೆಡ್ರೂಮ್ದು ಬಾತ್ರೂಮ್ ಕೂಡ ಬರುತ್ತೆ. ಇದಕ್ಕೂ ನಮಗೆ ಪಾರ್ಟೇಷನ್ ಸಿಗುತ್ತೆ, ಡ್ರೈ ಆ್ಯಂಡ್ ವೆಟ್ಟು. ಲೈಕ್ ಈ ಥರ ಇದೆ. ಇದು ಚಿಲ್ಡ್ರನ್ ಬೆಡ್ರೂಮ್ ಆಯಿತು. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ನೆಕ್ಸ್ಟ್ ಫ್ಲೋರಲ್ಲಿ ಏನಿದೆ, ಹೇಗೆ ಮಾಡಿಸಿದ್ದಾರೆ ನೋಡೋಣ. ಎಸ್, ಸೂಪರ್ ಅಲ್ಲ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಈಗ 3rd ಫ್ಲೋರ್ಗೆ ಬಂದಿದ್ದೀವಿ. 3rd ಫ್ಲೋರಲ್ಲಿ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಇಲ್ಲಿ ಬಾರ್ ಕೌಂಟರ್ ಸಿಗ್ತಾ ಇದೆ, ಅಥವಾ ನೀವು ಹೇಗಾದರೂ ಯೂಸ್ ಮಾಡ್ಕೋಬೋದು. ವಾವ್, ಸೋಫಾ ಕೊಟ್ಟಿದ್ದಾರೆ L ಶೇಪಲ್ಲಿ. ಇಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ಸ್ಟೋರೇಜ್ಗೋಸ್ಕರ. ಇಲ್ಲಿ ಗೋಲ್ಡನ್ ವರ್ಕಲ್ಲಿ ಆಗಿರುವಂತಹ
ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಕ್ವಾರ್ಟ್ಸ್, ರೆಡ್ ಕ್ವಾರ್ಟ್ಸು, ವಾಲ್ಪೇಪರ್ ಪೇಂಟಿಂಗು. ನೆಕ್ಸ್ಟ್ ಲೆವೆಲ್ ವರ್ಕ್. ಓಕೆ, ಇಲ್ಲಿದೆ ಬಂದು ನಮಗೆ ಸೇಮ್ 2 ಲಿಫ್ಟ್ ಸಿಗುತ್ತೆ, 1 ಲಿಫ್ಟ್ ಸಿಗುತ್ತೆ, 2 ರೂಮ್ ಸಿಗುತ್ತೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಬೆಡ್ರೂಮ್ಗಳೆಲ್ಲ ಸೇಮ್ ಥರ ಬರುತ್ತೆ, ಬಟ್ ಕಲರ್ ಏನಿದೆಯಲ್ಲ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ. ಈ ಥರ ಇದೆ. ಸೇಮ್ ಡ್ರೆಸ್ಸಿಂಗ್ ಟೇಬಲ್ಲು ಸಮೇತ. ಒಂದು ಬಾತ್ರೂಮ್ ಬರುತ್ತೆ. ಲೈಕ್ ಈ ಥರ ಇದೆ. ಹಾಗೆ ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟು, ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲು, ವಾರ್ಡ್ರೋಬರ್ಗಳು, ಟಿ ವಿ ಯೂನಿಟು, ಇಟಾಲಿಯನ್ ಮಾರ್ಬಲ್ಲು. ಇಲ್ಲಿ ಒಂದು ಬಾಲ್ಕನಿ ಲೈಕ್ ಈ ಥರ. ಓಕೆ, ಇದು 3rd ಬೆಡ್ರೂಮು. ಇನ್ನೊಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ ಬನ್ನಿ. ಇಲ್ಲಿ ವರ್ಕ್ ಸೂಪರ್. ಓಕೆ, ಇಲ್ಲೊಂದು ಬೆಡ್ರೂಮ್ ಇದೆ. ಇದು 4ನೇ ಬೆಡ್ರೂಮು. ಒಂದು ರೂಮ್ಗಿಂತ ಒಂದು ರೂಮ್ ಚೆನ್ನಾಗಿದೆ. ಓಕೆ, ಚಿಲ್ಡ್ರನ್ ಬೆಡ್ರೂಮ್. ಇವ್ರ ಕಲರ್ ಕಾಂಬಿನೇಷನ್ ಸೆಲೆಕ್ಷನ್ ಏನಿದೆಯಲ್ಲ ಎಕ್ಸಲೆಂಟ್, ನೆಕ್ಸ್ಟ್ ಲೆವೆಲ್ ಸೆಲೆಕ್ಷನ್ ಮಾಡಿದ್ದಾರೆ. ಹಾಗೆ ಅಲ್ಲಿ ನಮಗೆ ಬಾತ್ರೂಮ್ ಬರುತ್ತೆ, ಕಿಂಗ್ ಸೈಜ್ ಕಾಟ್ ಬರುತ್ತೆ ವಿತ್ ಕುಷನ್ ಇರುವಂಥದ್ದು. ಸೇಮ್ ಅಲ್ಲಿ ಒಂದು ರಿಲ್ಯಾಕ್ಸ್ ಪೊಸಿಷನ್, ಒಂದು ಬಿಗ್ ಡ್ರೆಸ್ಸಿಂಗ್ ಟೇಬಲ್ಲು, ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮು. ಎಲ್ಲ ಆ್ಯಂಟಿಕ್ ಹ್ಯಾಂಡಲ್ ಬಾರ್ಗಳು, ಪಾರ್ಟೇಷನ್ ಬರುತ್ತೆ, ಡ್ರೈ ಆ್ಯಂಡ್ ವೆಟ್ಟು ಸೇಮು. ಲೈಕ್ ಈ ಥರ ಇದೆ. ಗುಡ್. ಕೆಲಸ ಅಂದರೆ ಕೆಲಸ ಈ ಥರ ಮಾಡಿಸ್ಬೇಕು. ಎಲ್ಲೂ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳೋ ಹೋಗಿಲ್ಲ, ಆ ಥರ ಮಾಡಿದ್ದಾರೆ ಇವರೆಲ್ಲ. ನಾನು ಜಸ್ಟ್ ತೋರಿಸ್ತಾ ಹೋಗ್ತಾ ಇದ್ದೀನಿ, ನೀವು ನೋಡ್ತಾ ಹೋಗಿ. ಲಿಫ್ಟ್ ಕೆಲಸ ಮಾಡ್ತಾ ಇದ್ದಾರೆ, ಅದ್ರದ್ದು ಸೌಂಡ್ ಬರ್ತಾ ಇರುತ್ತೆ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ. ಓಕೆ, ಈಗ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ. ಇಲ್ಲಿದ ಹತ್ರ ಏನಾದರೂ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಟಾಪ್ ಫ್ಲೋರ್ ಬಂದಿದ್ದೀನಿ. ಟಾಪ್ ಫ್ಲೋರಲ್ಲಿ ನಮಗೆ ಲುಕ್ ಈ ಥರ ಕಾಣಿಸುತ್ತೆ. ಲಿಫ್ಟ್ ವರ್ಕ್ ನಡೀತಾ ಇದೆ. ಹಾಗೆ ನಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಸ್ಟೋರೇಜ್ ಆಗಲಿ, ವಾಷಿಂಗ್ ಮಿಷಿನ್ ಪಾಯಿಂಟ್ ನಾವು ಕೊಟ್ಟಿದ್ದಾರೆ. ಅಲ್ಲಿ ಕೇಬಲ್ ವರ್ಕೆಲ್ಲ ಆಗಿದೆ, ಲೈಟಿಂಗೆಲ್ಲ ಎಕ್ಸಲೆಂಟ್ ಅಲ್ಲಲ್ಲಿ ಕೊಟ್ಟಿದ್ದಾರೆ. ನಿಮಗೆ ರಾತ್ರಿ ಹೊತ್ತು ಬೇರೆ ಲುಕ್ ಕಾಣಿಸುತ್ತೆ. ಇದು ಮೇಲ್ಗಡೆ 1500 ಇರುವಂತಹ 2 ಸಿಂಟ್ಯಾಕ್ಸ್ನ ಕೊಟ್ಟಿದ್ದಾರೆ. ಹಾಗೆ ನಮಗೆ ಅಲ್ಲಿ ಸೋಲಾರ್ ಪಾಯಿಂಟ್ನ ಕೊಟ್ಟಿರ್ತಾರೆ. ಇಲ್ಲಿ ನೀವು ವಾಷಿಂಗ್ ಮಷಿನ್ ಪಾಯಿಂಟ್ನ ಮಾಡ್ಕೋಬೋದು. ಈ ಥರ ಇದೆ. ದೇವ್ರ ಮನೆಯಲ್ಲಿ ನಾನು ನಿಮ್ಗೆ ಟಫ್ಲನ್ ಗ್ಲಾಸ್ ಏನು ತೋರಿಸಿದ್ನಲ್ಲ ಡೌನಲ್ಲಿ, ಆ ಟಾಪ್ ಇಲ್ಲಿವರೆಗೂ ರೀಚ್ ಆಗುತ್ತೆ. ಅಂದರೆ ಇಲ್ಲಿ ನೋಡ್ತಾ ಇದ್ದಾಗ ಫುಲ್ ಸ್ಕೈಲೈಟ್ ಏನಿದೆಯಲ್ಲ ಡೈರೆಕ್ಟ್ ನಮಗೆ ದೇವ್ರ ಮನೆಗೆ ಬರೋ ಥರ ಬರುತ್ತೆ. ಹಾಗೆ ನಿಮ್ಗೆ ಅಲ್ಲಿ ಹ್ಯಾಂಡ್ ಬೇಷನ್ ಸಿಗುತ್ತೆ, ಕೈಯಲ್ಲಿ ತೊಳೆಯುವಂತಹ ಬಟ್ಟೆಗಳಾಗಲಿ ಏನಾದರೂ ಆಗಲಿ ಮಾಡ್ಬೋದು. ಹಾಗೆ ಮೇಲ್ಗಡೆ ಹೋಗೋದಕ್ಕೆ ನಿಮಗೆ ಲ್ಯಾಡರ್ನ ಕೊಟ್ಟಿದ್ದಾರೆ. ಅಲ್ಲಿ 1500 ಲೀಟರ್ ಇರುವಂಥ 2 ಸಿಂಟೆಕ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಜೆ ಪಿ ನಗರ್ 9 ಫೇಸು 7th ಬ್ಲಾಕು. ನಮಗೆ ಆರ್ಯಹಂಸ ಅಪಾರ್ಟ್ಮೆಂಟ್ ಏನಿದೆಯಲ್ಲ ಇದು ಆಪೋಸಿಟು ಅಲ್ಲಿ ಬರುವಂಥದ್ದು, ಅದು ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟು. ಆಮೇಲೆ ನಮಗೆ ಇಲ್ಲಿ 80 ಫೀಟ್ ಅಷ್ಟೇ ಟಚ್ ಆಗುತ್ತೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಹತ್ತಿರ ತುಂಬ ಆಗುತ್ತೆ. ಈ ಬಿಲ್ಡಿಂಗ್ ನೋಡಬೇಕನ್ನೋ ಹಾಗಿದ್ರೆ ನನ್ನ ನಂಬರಿಗೆ ಫೋನ್ ಮಾಡಿ ಕರ್ಕೊಂಡ್ಬಂದು ತೋರಿಸ್ತೀನಿ. ಇದು ಆಸ್ಕಿಂಗ್ ಪ್ರೈಸ್ ಬಂದು 3,55 lakhs. ರೈಟ್ಲಿ ನೆಗೋಷಿಯಬಲ್ಲು. ಮನೆ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.